ನನ್ನ ಹೆಸರು ಗಣಪತಿ ಎಂ ಕೆ ಅಂತ. ನಾನೀಗ DYSP ಆಗಿದ್ದೀನಿ. ಈಗ ಮೊದಲು ನಾನು ಒಂದು ಎಜುಕೇಷನ್ ಎಲ್ಲ ಆದಮೇಲೆ ಫಸ್ಟು ನಾನು ಬೆಮೆಲ್ ಅಂದರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಇದಕ್ಕೆ ಸೆಲೆಕ್ಟ್ ಆದೆ. ಅದು ಬೆಂಗಳೂರಿದ್ದು ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಸೆಲೆಕ್ಟ್ ಆದೆ. ಸೊ ಅದರಲ್ಲಿ ಸೆಲೆಕ್ಟ್ ಆದಾಗ 2 ಸಲ ನಾನು ಕರ್ನಾಟಕಕ್ಕೆ ಆಡಿ 2 ಸಲ ಆಲ್ ಇಂಡಿಯಾ ವಿನ್ನರ್ಸ್ ಆದೆ. ಅದು ಕಾಪಿ ಕೂಡ ಇಲ್ಲೇ ಇದೆ. ಅದನ್ನು ಕೂಡ ತಮಗೆ ನಾನು ತೋರಿಸ್ತೀನಿ. ಇಲ್ಲೇ ಇದೆ 2 ಕಾಪಿ. 2 ಸಲ ಆಲ್ ಇಂಡಿಯಾ ವಿನ್ನರ್ಸ್ ಆಗಿದ್ದೀನಿ ಕರ್ನಾಟಕ ಸ್ಟೇಟ್ ಆಡುವಾಗ. ಆಮೇಲೆ ಇದರಲ್ಲಿ 5 ಇಯರ್ಸ್ ಅದರಲ್ಲಿ ಬೆಮೆದಲ್ಲಿ ಇದ್ಕೊಂಡು ಭಾರತ ಅರ್ತ್ ಮೂವರ್ಸ್ ಲಿಮಿಟೆಡ್ ಬೆಂಗಳೂರು ಇದ್ಕೊಂಡು ನಾನು ನಂತರ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸೆಲೆಕ್ಷನ್ ಬಂತಾಗ ಆಗ ಅದಕ್ಕೂ ಟ್ರೈ ಮಾಡಿದೆ, ಅದಕ್ಕೂ ಸೆಲೆಕ್ಟ್ ಆಗಿಬಿಟ್ಟೆ. ಸೊ 94 ಬ್ಯಾಚ್ 1994 ಸೊ ಪೊಲೀಸ್ ಇಲಾಖೆಗೆ ನಾನು ಸೆಲೆಕ್ಟ್ ಆದೆ ಆ್ಯಸ್ ಎ ಸಬ್ ಇನ್ಸ್ಪೆಕ್ಟರಾಗಿ ಸೆಲೆಕ್ಟ್ ಆಗಿ ಫಸ್ಟು ನಾನು ಚಿಕ್ಕಮಂಗ್ಳೂರಿಗೆ ಹಾಕಿದ್ದೆ. ಚಿಕ್ಕಮಂಗ್ಳೂರಲ್ಲಿ ಆಲ್ದೂರು, ಸಕ್ರಾಯಪಟ್ಟಣ ಇದು 2 ಕಡೆ ನಾನಿದ್ದೆ. 2 ಕಡೆ ಡ್ಯೂಟಿ ಮಾಡಿದೆ. ಅಲ್ಲಿಂದ ಗಾಟ್ ಟ್ರಾನ್ಸ್ಫರ್ ಟು ಮಂಗಳೂರಲ್ಲಿ ಇಲ್ಲಿಗೆ ಪುತ್ತೂರು ಮಂಗಳೂರು ಅಲ್ಲಿಗೆ ಆಯಿತು. ಆಮೇಲೆ ಅಲ್ಲಿಂದ ಗಾಟ್ ಟ್ರಾನ್ಸ್ಫರ್ ಟು ಉಳ್ಳಾಳ ಮಂಗಳೂರಲ್ಲಿ. ಸೊ ಮಂಗಳೂರು ಅಂದರೆ ಸ್ವಲ್ಪ ಅಲ್ಲಿ ಉಳ್ಳಾಳದಲ್ಲಿ ಸ್ವಲ್ಪ ಜಾಸ್ತಿ ಇದ್ದಿದೆ. ಸೊ ಅಲ್ಲಿಗೆ ಟ್ರಾನ್ಸ್ಫರ್ ಟು ಉಳ್ಳಾಳ ಆಯಿತು. ಸೊ ಉಳ್ಳಾಳದಲ್ಲಿ ನಾನು ಅಲ್ಲಿ ಸುಮಾರು ಒಂದು 3 ಇಯರ್ಸ್ ತನಕ ಇದೆ ಅಲ್ಲಿ. ಅಂದರೆ ಅಲ್ಲಿ ಚೆನ್ನಾಗಿ ಭಾಳ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಿದ್ದೀನಿ. ಏರಿಯಾ ಎಲ್ಲ ಟೈಟ್ ಆಗಿತ್ತು, ಎಲ್ಲ ಗಲಾಟೆ ಎಲ್ಲ ಕಮ್ಮಿ ಆಯಿತು. ಸೊ ಅಲ್ಲಿ ಆಲ್ಮೋಸ್ಟು 3 ಇಯರ್ಸ್ ಅಲ್ಲಿ ಡ್ಯೂಟಿನ ನಾನು ಮಾಡಿದೆ. ಸೊ ನನಗೆಲ್ಲರೂ ಇಷ್ಟ ಆಯಿತು, ಎಲ್ಲ ಕಮ್ಯುನಿಟಿಯವರು ಇಷ್ಟ ಇದ್ದರು. ಎಲ್ಲರೂ ಯಾರೇ ನನಗೆ ತೊಂದರೆ ಮಾಡಿದೆ. ಅಲ್ಲಿ ಹಿಂದೂಸ್ ಚೆನ್ನಾಗಿದ್ರು, ಮುಸ್ಲಿಮ್ಸು ಚೆನ್ನಾಗಿದ್ರು, ಎಲ್ಲರೂ ಚೆನ್ನಾಗಿದ್ದಾರೆ. ಈಗಲೂ ಚೆನ್ನಾಗಿದ್ದಾರೆ. ಬೇಕಾದ್ರೆ ತಾವು ಈಗಲೂ ಬೇಗ ಮಂಗಳೂರು ಕೇಳಿ ಹೇಳ್ತಾರೆ ಚೆನ್ನಾಗಿದ್ದಾರೆ. ಆಮೇಲೆ ಅಲ್ಲಿಂದ ನನಗೆ ಪ್ರಮೋಷನ್ ಆಗಿ ಇಮಿಡಿಯೇಟಾಗಿ ಐ ವಾಸ್ ಟ್ರಾನ್ಸ್ಫರ್ ಟು ಬೆಂಗಳೂರಲ್ಲಿ CIDಗೆ ಟ್ರಾನ್ಸ್ಫರ್ ಆಯಿತು. CID. ಸೊ CIDಲಿ ಆಗ ಒಂದು ಆಲ್ಮೋಸ್ಟ್ ಒಂದು 2 ಇಯರ್ಸ್ 2.5 ಇಯರ್ಸ್ ಅಷ್ಟು ಇದೆ CIDಲಿ. ಸೊ ಅಲ್ಲಿಂದ ಆದಮೇಲೆ ಮತ್ತೆ ಅಗೇನ್ ಗಾಟ್ ಟ್ರಾನ್ಸ್ಫರ್ ಟು ವಾಪಸ್ ಮಂಗಳೂರು ಉಳ್ಳಾಳ ಸ್ಟೇಷನ್ಗೆ ಮತ್ತೆ ಟ್ರಾನ್ಸ್ಫರ್ ಆಯಿತು ಇನ್ಸ್ಪೆಕ್ಟ್ರಾಗಿ. ಸೊ ಅಲ್ಲಿ ಆಗ 2-3 ಸ್ಟೇಷನ್ ಚಾರ್ಜ್ ಇತ್ತು. ಓಕೆ, ಅಲ್ಲಿ ಇದ್ಕೊಂಡು ಅಲ್ಲಿ ಆಲ್ಮೋಸ್ಟ್ 1 ಇಯರ್ ಅಷ್ಟು ನಾನು ಅಲ್ಲಿ ಮ್ಯಾನೇಜ್ ಮಾಡಿದೆ. ಆಮೇಲೆ ಅಲ್ಲಿಂದ ಟ್ರಾನ್ಸ್ಫರ್ ಟು ಇದು ಬಂಟ್ವಾಳ, ಅಲ್ಲಿ ಟ್ರಾನ್ಸ್ಫರ್ ಆಯಿತು. ಸೊ ಅಲ್ಲಿ ಇದ್ದೆ. ಅಲ್ಲಿ ಬಂಟ್ವಾಳದಲ್ಲಿ ಇದ್ಕೊಂಡು ಅಲ್ಲಿ ಕೂಡ 1 ಇಯರ್ ಇದ್ದೆ. ಆಮೇಲೆ ಗಾಟ್ ಟ್ರಾನ್ಸ್ಫರ್ ಟು ಇದು ಕದ್ರಿ ಪೊಲೀಸ್ ಸ್ಟೇಷನ್ ಅದು ಇಲ್ಲಿ ಮಂಗಳೂರಲ್ಲಿ. ಸೊ ಅಲ್ಲಿ ಬಂದು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಇದ್ದೆ. 2 ಇಯರ್ಸ್ ಇದ್ದಾಗಲೂ ನಾನು ಆ ಥರ ನನಗೆ ಯಾರ ಮೇಲೆ ತೊಂದರೆ ಮಾಡ್ತೀನಿ ಅಂತ ಯಾರ್ಯಾರು ಮಾಡ್ಬೋದು, ಯಾರನ್ನೂ ತೊಂದರೆ ಮಾಡಿ ಎಲ್ಲರೂ ಚೆನ್ನಾಗಿದೆ. ಅಲ್ಲಿ ತನಕ ಅಷ್ಟು ವರ್ಷ ಚೆನ್ನಾಗೇ ಇದ್ದೆ ನಾನು. ಅಲ್ಲಿದ್ದಾಗ ಏನು ತೊಂದರೆ ಇಲ್ಲ. ಆವೇನಾಯಿತು ಅಂದರೆ 2008 ಫುಲ್ ಕರ್ನಾಟಕದಲ್ಲಿ ಚರ್ಚ್ ಗಲಾಟೆ ಸ್ಟಾರ್ಟ್ ಆಯಿತು. ಅದೇನಕ್ಕೋ ಆಯಿತು ಗೊತ್ತಿಲ್ಲ, ಆಯಿತು. ಆಗ ಎಲ್ಲ ಕಡೆ ರೋಡೆಲ್ಲ ಬ್ಲಾಕ್ ಮಾಡಿದ್ರು ಕ್ರಿಶ್ಚಿಯನ್ಸ್ ಎಲ್ಲ. ತೊಂದರೆ ಇಲ್ಲ, ಮಾಡಲಿಕ್ಕೆ ಆಗಲ್ಲ. ಆಗ ಮಂಗಳೂರಲ್ಲಿ ಮಾಡಿದ್ರು. ಫಸ್ಟ್ ಡೇ ಎಲ್ಲ ನಾವು ರೋಡ್ ಬ್ಲಾಕ್ ಮಾಡಿದಾಗೆಲ್ಲ ಅವ್ರಿಗೆ ಸಮಾಧಾನ ಮಾಡಿದ್ರು. ಆಯ್ತಾಯ್ತು ಮಾಡಬೇಡಿಪ್ಪ ಅಂತ. ಆಯಿತು, ಮಾಡಿದ್ರು ಎಲ್ಲರೂ. ಓಕೆ, ನಾವು ಏನು ಮಾಡಿ ತೊಂದರೆ ಮಾಡಿದೆ ಅವ್ರಿಗೂ ಬೇರೆ ಯಾರು ತೊಂದರೆ ಆಗಿದೆ ನಾವೆಲ್ಲ ಮ್ಯಾನೇಜ್ ಮಾಡ್ಕೊಂಡಿದ್ದು. ಆಫೀಸಸ್ ದೊಡ್ಡವ್ರು ಹೇಳಿದ್ರು ಹಂಗೆ ಅಲ್ಲಿದ್ದವರು. ಸತೀಶ್ ಅಂತ SP ಇದ್ದರು. ಆಮೇಲೆ IG ಇವರಿದ್ದರು, ಆಶಿತ್ ಮೋಹನ್ ಪ್ರಸಾದ್, AM ಪ್ರಸಾದ್ ಅಂದರೆ ಆಶಿತ್ ಮೋಹನ್ ಪ್ರಸಾದ್ ಅಂತ. ಅವ್ರೀಗ ADG ಇಂಟಾಗಿದ್ದಾರೆ, ಅವರಿದ್ದರು. ಸೊ ಆಯಿತು, ಅವರು ಹೇಳಿದ್ರು ನಾವು ಆಯಿತು ಅಂತ. ಸೆಕೆಂಡ್ ಡೇ ಮಾತ್ರ ಬಿಡಬೇಡಿ, 2ನೇ ದಿವಸ ಬಿಡಬೇಡಿ. ಫಸ್ಟ್ ಡೇ ಓಕೆ ಆಯಿತು. 2ನೇ ದಿವಸ ಮತ್ತೆ ಬೆಳಿಗ್ಗೆ ಮತ್ತೆ ಬ್ಲಾಕ್ ಬಿಡಬೇಡಿ. ಸೊ 2ನೇ ದಿವಸ 3-4 ಜನ ಸೇರಬಾರ್ದಿಲ್ಲ, ಆ ಥರ ನೋಡಿ ಚೆಕ್ ಮಾಡ್ಕೊಳ್ಳಿ. ಆಯ್ತಾಯಿತು. ಸೆಕೆಂಡ್ ಡೇ ಮತ್ತೆ ಇವರು ಕದ್ರಿ ಸ್ಟೇಷನ್ ಪಕ್ಕದಲ್ಲಿ ನನ್ನ ಏರಿಯಾದಲ್ಲಿ ನಾನು ಇನ್ಸ್ಪೆಕ್ಟರ್ ಆಗಿದೆ. ಅಲ್ಲಿ ಕುಲಶೇಖರ ಚರ್ಚಲ್ಲಿ ಮತ್ತೆ ರೋಡ್ ಬ್ಲಾಕ್ ಮಾಡಿದ್ರು ಫುಲ್. ಅದು ಸುಮಾರು ದೊಡ್ಡ ಎಕರೆ ಅದು ಚರ್ಚ್, ಅದು 35-40 ಏಕರ್ಸು. ಸುಮಾರು 600 ಜನ ಬಂದು ಕೂತಿದ್ರು ರೋಡಲ್ಲಿ. ಆಗ ನಾನು ಒಂದು 20 ಜನ ಕಾನ್ಸ್ಟೇಬಲ್ಟಿಗೆ ಹೋದೆ. ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲರಿಗೆ ಬೇಡಪ್ಪ ಎದ್ದೇಳಿ ತೊಂದರೆ ಮಾಡಬೇಡಿ, ಇದು ರೋಡ್ ಬ್ಲಾಕ್ ಆಗುತ್ತೆ, ಬೇರೆ ಕಮ್ಯುನಿಟಿಯವ್ರು ಬಂದಾಗ ನಿಮಗೂ ಅವ್ರು ಗಲಾಟೆ ಆಗೋ ತೊಂದರೆ ಆಗಬಾರ್ದು, ಇದೆಲ್ಲ ಸಮಸ್ಯೆ ಆಗಬಾರ್ದು, ನಾಳೆ ಯಾರಾಗ ಹೆಚ್ಚು ಕಮ್ಮಿ ಆಗಿದೆ ಸತ್ತೋಗ್ಬಾರ್ದು, ಆಗಬಾರ್ದು ಏನು ಹೇಳಿದ್ರು ಕೂಡ ಅವ್ರು ಕೇಳೋದೇ ಇಲ್ಲ. ಹೋಗಿ ಮೇಲೆ ಹಿಂಗೆ ಕೈಲಿ ಎಬ್ಸಕ್ಕೆ ಹೋದ್ರು ಕೂಡ ಕಾಲು ಬೀಸಾಬಿಟ್ರು. ನಮಗೆಲ್ಲ ಪೆಟ್ಟಾಯಿತು. ಆಮೇಲೆ ಅವನ್ನೆಲ್ಲ ಎಬ್ಸ್ಬಿಟ್ಟು ಮತ್ತೆ ಲೈಟಲ್ಲಿ ಆಡ್ಚೇಂಜ್ ಮಾಡಿ, ಜಾಸ್ತಿ ಲೈಟ್ ಅಷ್ಟೇ, ಮತ್ತೆಲ್ಲ ಒಳಗಡೆ ಹೋಗ್ಬಿಟ್ರು ಕಾಂಪೌಂಡ್ ಒಳಗೆ. ಮತ್ತು ನಾವೆಲ್ಲ ಇಲ್ಲೇ ಇದು ಅಲ್ಲಿಂದ ಒಳಗಿನ ಸುಮಾರು ಕಾಲು ಬೀಸಾಕಿರೋದಲ್ಲ, ವೀಡಿಯೋ ಫೋಟೋ ಎಲ್ಲ ಇದೆ, ಎಲ್ಲ ರೆಕಾರ್ಡಿಂಗ್ ಇದೆ. ಆಮೇಲೆ ಪ್ರೆಸ್ಸವರೆಲ್ಲ ಆಮೇಲೆ ಬರ್ತಾರೆ, ಮೀಡಿಯಾದಲ್ಲ ಆಮೇಲೆ ಬರ್ತಾರೆ. ಆಮೇಲೆ ದೊಡ್ಡವರಿಗೆಲ್ಲ ವೈರಸ್ ಎಲ್ಲ ಹೇಳಿದೆ. ಆಮೇಲೆ ಎಷ್ಟೊತ್ತಾದರೂ ಸ್ಟಾಪ್ ಮಾಡಿ ಸುಮಾರು 1.5 ಅವರ್ ಕಂಟಿನ್ಯೂಸ್ ಕಾಲು ಬೀಸಾಕಿ ರೋಡಿಗೆಲ್ಲ. ನಮಗೆ ನಿಲ್ಲಕ್ಕೆ ಆಗದ ರೋಡ್, ಅಷ್ಟು ಸಮಸ್ಯೆ ಆಯಿತು. ಮತ್ತು ಎಕ್ಸ್ಟ್ರಾ 2 ಕೇಸ್ ಹಾಕ್ಬಿಟ್ಟು ಕಳಿಸ್ಕೊಂಡು ಮತ್ತೆ ನಾವು ಟಿಯರ್ ಗ್ಯಾಸ್ ಎಲ್ಲ ಹಾಕಿದೆ ಒಳಗಡೆ, ಹಿಂಗೆ ಟಿಯರ್ ಗ್ಯಾಸ್ ಮೇಲಿಂದ. ಅದಕ್ಕೂ ಅವರು ಕೇರ್ ಮಾಡ್ತಾಯಿಲ್ಲ, ಮತ್ತು ಕಾಲು ಬೀಸಾಕ್ತಾನೆ ಇದ್ರು. ಮತ್ತು ನಮ್ಮೂರು ಸ್ವಲ್ಪ ಲೈಟಾಗಿ ಕಾಲು ಬೀಸಾಗಿರು ಪೊಲೀಸರು, ಆದರೂ ಕೇರ್ ಆಗಲ್ಲ. ಮತ್ತು ಲಾಸ್ಟಿಗೆ ನಾವು ಗೇಟ್ ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅವರೆಲ್ಲ ಚರ್ಚ್ ಹತ್ರ ಹೋದ್ರು, ಮತ್ತು ಸ್ಕೂಲ್ ಹತ್ರ ಹೋದ್ರು. ಬಟ್ ನಾವು ಚರ್ಚ್ ಎಂಟ್ರ್ ಆಗಿಲ್ಲ. ಚರ್ಚ್ ಹೊರಗಡೆ ನಿಂತ್ಕೊಂಡು ಎಲ್ಲರಿಗೆ ನಮ್ಮವ್ರಿಗೆ ಯಾರು ನುಗ್ಬಿಡ್ತಾರೆ ಹಿಂಗೆ ಹೇಳ್ಬಿಟ್ಟು ಸಮಾಧಾನದಲ್ಲಿ ಮಾತಾಡ್ಕೊಂಡು ಎಲ್ಲ ಸುಮ್ಮನೆ ಕೂಲಾಗಿರಿ ಅಂತ ಹೇಳ್ಕೊಂಡು ನಾವು ಹೊರಗಡೆ ಇಟ್ಕೊಂಡು ಅವರಿಗೆಲ್ಲ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಅದೆಲ್ಲ ವೀಡಿಯೋ ಫೋಟೋ ಕ್ಲಿಯರ್ ಕಾಣುತ್ತೆ ನೋಡಿ. ನಮಗೆಲ್ಲರೂ ಸುಮ್ಮನೆ ಹಿಂಗೆ ಅಂತ ಹೇಳ್ಕೊಂಡು ಸುಮ್ಮನೆ ಕೂಲಾಗಿರಿ ಅಂತಾರೆ. ಎಲ್ಲ ನಮ್ಮವ್ರು ಕೂಲಾಗಿದ್ದು, ಅವ್ರಿಗೂ ಸುಮ್ಮನೆ ಹೇಳ್ತಾರೆ ಯಾಕೆ ಹಿಂಗೆಲ್ಲ ಬ್ಲಾಕ್ ಮಾಡಿ ಹೇಳ್ತಾರೆ. ಆಮೇಲೆ ಅಲ್ಲಿದ್ದಾಗ ನಮ್ಮ DCP ಮಂಗಳೂರಲ್ಲಿ ಸತೀಶ್ SP ಆಗಿದ್ರು ಮಂಗಳೂರಲ್ಲಿ.
ಅವರು ಅವರೇ ಇನ್ಚಾರ್ಜ್ ಮಾಡೋದು. ಆಗ ಅವರಿಗೆಲ್ಲ ಮೊದಲು ಹೇಳಕ್ಕೆ ಅವ್ರು ಆಮೇಲೆ ಅವ್ರು ಬಂದ್ರು ಹಿಂಗೆ ಮೇನ್ ರೋಡ್ಲಿ. ನಮಗದು ಕಾಣಲ್ಲ, ದೊಡ್ಡ 30-40 ಏಕರ್ಸ್ ಅಷ್ಟು ದೊಡ್ಡ ಏರಿಯಾ ಅದು, ಮಧ್ಯದಲ್ಲಿ ಮರಗಳೆಲ್ಲ ಇದೆ, ಆಚೆ ಈಚೆಲ್ಲ ಕಾಣೋದಿಲ್ಲ. ಆಮೇಲೆ ಅವ್ರು ಬಂದಾಗ ಮೇನ್ ಗೇಟ್ ಹೊರಗಡೆ ಬಂದಾಗ ಅವರಿಗೆ ಪಕ್ಕದಲ್ಲೇ ಸ್ಕೂಲ್ ಇದೆ, ಅದು ಅದೇ ಕಾಂಪೌಂಡ್ ಒಳಗೆ ಅವ್ರು ಕಲ್ಲು ಬಿಸಾಬಿಟ್ಟದ್ದು ನಮ್ಗೆ ಕಾಣಲ್ಲ. ನಾವು ಇದ್ದಿದ್ದು ಆ ಕಡೆ, ಅವ್ರದ್ದು ಈ ಕಡೆ, ಸುಮಾರು ಮಧ್ಯದಲ್ಲಿ ಮರಗಳೆಲ್ಲ ಆಚೆ ಕಾಣೋದಿಲ್ಲ, ಸುಮಾರು ದೊಡ್ಡ ಏಕರ್ ಅಷ್ಟು ದೊಡ್ಡ ಏರಿಯಾ ಅದು. ಆಮೇಲೆ ಅವ್ರು ಕಲ್ಲು ಬಿಸಾಕಿದಾಗ ಅವರಿಗೆಲ್ಲ ಪೆಟ್ಟಾಯ್ತು ಪಾಪ. ಆಮೇಲೆ ಅವ್ರ ಟೀಮ್ ಒಟ್ಟಿಗೆ ಅವ್ರು ಸ್ವಲ್ಪ ಹಿಂಗೆ ಬೆಳಗ್ಗೆ ಸ್ಕೂಲ್ ನುಗ್ಬಿಟ್ಟು ಹಂಗೆ ಸ್ವಲ್ಪ ಅವ್ರಿಗೆಲ್ಲ ಇದು ಮಾಡಿ ಅಲ್ಲಿಂದ ವಾಪಸ್ ಹಂಗೆ ಬಂದು ಹಂಗೆ ಆಚೆ ಹೊಟ್ಟೋಗ್ತಾರೆ. ಅವರು ನನ್ನ ನೋಡಲಿಲ್ಲ, ನಾನು ಅವರು ನೋಡಲಿಲ್ಲ ಅವತ್ತು ಎಸ್ ಪಿನ, ಅಷ್ಟೇ ಮುಗೀತು. ಆಮೇಲೆ ನಾನು ಬಂದ್ಬಿಟ್ಟು ಆಮೇಲೆ ನನಗೆ ಯಾರು ಹೇಳಿದ್ರು, ಆಯ್ತಪ್ಪ ಹಿಂಗೆಲ್ಲ ಇದಾಗಿದೆ, ಕಲ್ಲಲ್ಲಿ ಪೆಟ್ಟ ಮೆಡಿಕಲ್ ಮಾಡಿಸಿ ಇದು ಮಾಡಿದ್ದು ಆಯ್ತಾಯ್ತು. ಆಮೇಲೆ ನನಗೆ ಒಂದು FIR ರಿಜಿಸ್ಟರ್ ಮಾಡಿದೆ ಒಂದು ಸ್ಟೇಷನಲ್ಲಿ, ಒಂದು FIR ನಾನೇ ಬರ್ಕೊಟ್ಟೆ. ಅದು ಸಬ್ ಇನ್ಸ್ಪೆಕ್ಟರ್ ಇದು ಮಾಡ್ಕೊಂಡು ಮತ್ತೆ ಬೇರೆ ಇನ್ಸ್ಪೆಕ್ಟರ್ ತನಿಖೆ ಮಾಡಿ, ನಾನು ಮಾಡಿಲ್ಲ ಅಷ್ಟೇ. ಅದಾಗಿ ಬೇರೆ 6 ತಿಂಗಳಷ್ಟೇ ನಡೀದು. ಆಗ MP ಎಲೆಕ್ಷನ್ ಬಂತು ಮಂಗಳೂರಲ್ಲಿ. MP ಎಲೆಕ್ಷನ್ ಬಂದಾಗ ಎಲ್ಲ ತುಂಬ ಚೇಂಜ್ ಆಗಿದೆ ಇನ್ಸ್ಪೆಕ್ಟರ್ಸ್ ಎಲ್ಲ. ನನಗೆ ಟ್ರಾನ್ಸ್ಫರ್ ಟು ಮೈಸೂರು NR ಮೌಲ ಅಂತ, ಅಲ್ಲೋದೆ. ಅಲ್ಲಿ 6 ಮಂತ್ಸ್ ಅಷ್ಟೇ ಇದೆ. ಆಗ ಎಲೆಕ್ಷನ್ ಮುಗಿದು 6 ಎಲ್ಲ ಆದ ಕೂಡಲೇ ಮತ್ತೆ ಎಲ್ಲರೂ ಚೇಂಜಸ್. ಮತ್ತು ನನಗೆ ಅಲ್ಲಿಂದ ಬೆಂಗಳೂರಿಗೆ ಆಗುತ್ತೆ, ಯಾಕಂದರೆ ಮಂಗಳೂರು ಖಾಲಿ ಇಲ್ಲ, ಬೆಂಗಳೂರು ಆಗ್ಬಿಟ್ಟು ಬೆಂಗಳೂರಲ್ಲಿ DG ಆಫೀಸ್ಗೆ ಆಗ್ಬಿಟ್ಟು. ಸೊ ಅಲ್ಲಿ DG ಆಫೀಸಲ್ಲಿ ನಾನು ಅಲ್ಲೇ ಇದ್ಕೊಂಡೆ DG ಆಫೀಸಲ್ಲಿ. ಸೊ ಅಲ್ಲೇ ಇದ್ಕೊಂಡಿದ್ದಾಗ 1 ಮಂತ್ ಇದ್ದೆ. ಆಮೇಲೆ ಏನಾಯಿತು, ಯಶವಂತಪುರದಲ್ಲಿ ಅಲ್ಲಿ ಯಾವುದೋ ಇನ್ಸ್ಪೆಕ್ಟರ್ ಯಾವುದೋ ಒಂದು ಚೇಂಜ್ ಆಗೋದು, ಏನೋ ಇದಾಗೋಯ್ತು. ಆಗ ಅಲ್ಲಿ ಖಾಲಿ ಆದಾಗ ಏನು ಮಾಡಿ, ಇಮಿಡಿಯೇಟಾಗಿ ನಾನು ಅಲ್ಲಿ ಲೋಕಲ್ MLA ಹೋಗಿ ಕೇಳಿದೆ, ಈ ಥರ ವೇಕೆಂಟ್ ಆಗಿದೆ ಸರ್, ನಮಗೊಂದು ಇಲ್ಲಿ ಕೊಡಿ ಪೋಸ್ಟಿಂಗ್ ಅಂತ. ಆಯ್ತು, ವೇಕೆಂಟ್ ಆದರೆ ಕೊಡ್ತೀನಿ. ಅವರೊಂದು ಬರ್ಕೊಟ್ರು ನನಗೆ, ಅಲ್ಲಿದ್ದು ಅಶ್ವಥ್ ನಾರಾಯಣ್ ಅಂತ MLA ಅವರು. ಆಮೇಲೆ ಬರ್ಕೊಟ್ರೆ ಆಯಿತು. ಅದು ತಗೊಂಡ್ಮೇಲೆ ನನಗೆ ಪೋಸ್ಟಿಂಗ್ ಆಯ್ತದೆ. ಯಶವಂತಪುರದಲ್ಲಿ ಇದೆ. ಅಲ್ಲಿ ಇದ್ದಾಗಲೂ ಭಾಳ ಎಲ್ಲ ಚೆನ್ನಾಗಿ ಏರಿಯಾ, ತುಂಬ ರೌಂಡ್ಸ್ ಮಾಡ್ತಿದ್ದೆ, ಕಂಟ್ರೋಲ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಇಟ್ಕೊಂಡು ಏರಿಯಾ ಎಲ್ಲ. ಸೊ ಎಲ್ಲರಿಗೂ ಅಲ್ಲಿ ಭಾರಿ ಇಷ್ಟ ಆಯಿತು, ಚೆನ್ನಾಗಿ ಇದು ಮಾಡಿದ್ದೀನಿ, ಒಳ್ಳೆ ಇದೆ ಅಂತ ಹೇಳ್ಕೊಂಡು. ಅಲ್ಲಿದ್ದಾಗ ಒಬ್ಬ ದೊಡ್ಡ ರೌಡಿ ಇದ್ದ ಅಲ್ಲಿ, ಅವನ ಹೆಸರು ಪ್ರಶಾಂತ್ ಅಂತ. ಬಟ್ ಅದು ಏನಂದರೆ, ಅವನು ಫಸ್ಟ್ ಒಂದು ಏನು ಮಾಡ್ತಾನೆ, ಒಂದು ಹುಡುಗಿ ಮನೆಗೆ ಹೋಗಿ ಹುಡುಗಿಗೆ ಏನು ಮಾಡ್ತಾನೆ ನಾನು ಹೇಳೋಕ್ಕಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ ಏನು ತೊಂದರೆ ಮಾಡಿದೆ ಅಂತ. ಯಾಕೆಂದರೆ ಆ ಹುಡುಗಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಒಬ್ಬನೊಟ್ಟಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದರಿಂದ ಆ ಥರ ಹೇಳೋಕ್ಕೆ ರೆಡಿ ಇಲ್ಲ. ಏನು ಅಂತ ಅವಳು ಇರ್ತಾರೆ, ನಮ್ಮ ಹತ್ರ ಹೇಳಿದ್ರು ಏನಾಗಿದೆ ಅಂತ ರೇಪ್ ಆ ಥರ ಮಾಡ್ಬಿಡ್ತಾರೆ. ಅವ್ರ ಟೀಮ್ ಅದೆಲ್ಲ ಬರ್ಕೊಟ್ಟಿದ್ದೆ ಉಂಟು, ಇಲ್ಲಿ ಕಾಪಿ ಉಂಟು, ನಾನು ಕಾಪಿ ತೋರಿಸ್ತೀನಿ ಬೇಕಾದ್ರೆ, ಮತ್ತು ಕಾಪಿ ಇಲ್ಲೇ ಇದೆ, ನಾನು ತೋರ್ಸೋಕ್ಕೂ ರೆಡಿ ಇದ್ದೀನಿ. ಅಷ್ಟೊಂದು ಇದರಲ್ಲಿ ಇದು ಮಾಡಿದ್ದಾರೆ. ಸೊ ಅದರಿಂದ ಅವರಿಗೆ ಸ್ವಲ್ಪ ಬೇಜಾರಾಯ್ತು. ಅವ್ರು ಬಂದು ಹೇಳ್ತಾರೆ. ಅದು ರಾತ್ರಿ ಬಂದು ಸ್ಟೇಷನ್ ರಾತ್ರಿ ಸ್ಟೇಷನ್ ಇರಲ್ಲ, ಅವ್ರು ಸುಮ್ಮನೆ ಬರ್ದಿಟ್ಕೋದ್ರೆ ಅಷ್ಟೇ ಸ್ಟೇಷನ್ಗೆ ಆಯಿತು ಅಂತ. ಅಂದರೆ ರೇಪನ್ನು ಬರ್ಕೊಡಲ್ಲ, ಓಕೆ. ಬಟ್ ಅವ್ರು ಬರ್ಕೊಟ್ಟಿದ್ದು ಕಾಪಿ ಇಲ್ಲೇ ಇದೆ, ಅದು ಕ್ಲಿಯರಾಗಿ ಅದಲ್ಲೇ ಕಾಣುತ್ತೆ ಯಾವ ಥರ ತೊಂದರೆ ಮಾಡಿದ್ದಾರೆ ಹೇಳ್ಕೊಂಡು ಕ್ಲಿಯರಾಗಿ ಕಾಣ್ತದೆ ಅಲ್ಲಿ. ಬಟ್ ಆ ಥರ ಅವರು ಮಾಡಬಾರ್ದಿತ್ತು, ಅದು ಬೇಜಾರಾಯಿತು. ಓಕೆ, ಅದಾಯಿತು. ಮತ್ತೆ ಅವನು ಸ್ವಲ್ಪ ದಿವಸ ಅವನ ಅದೇ ರೌಡಿ ಬೇರೆಲ್ಲ ಸಿಗ್ತಾನೆ, ಪ್ರಿಪ್ರೇಷನ್ ಫಾರ್ ಡಕಾಟಿ 399 402 IPCದಲ್ಲಿ ಪ್ರಿಪ್ರೇಷನ್ ಫಾರ್ ಡಕಾಟಿ ಸಿಗ್ತಾನೆ. ಅದರಲ್ಲಿ ಅರೆಸ್ಟ್ ಮಾಡಿ ಜೈಲು ಕಳಿಸ್ತೀವಿ, ಮತ್ತು ಹೊರಗೆ ಬರ್ತಾನೆ. ಆಯಿತು, ಮತ್ತೊಂದು 15 ದಿವಸದ ಹೊರಗೆ ಬರ್ತಾನೆ. ಆಯಿತು, ಮತ್ತೇನು ಸಾಥಿ ಸಂಘ ಇಟ್ಕೊಂಡಾಗ ಇನ್ನೊಂದು ಜ್ಯುವೆಲರಿ ಶಾಪಲ್ಲಿ ಹೋಗಿ ಮಚ್ಚು ಲಾಂಗ್ ಬೀಸ್ತಾನೆ. ಅದು CC ಕ್ಯಾಮ್ರಾ ರೆಕಾರ್ಡ್ ಇದೆ ಕ್ಲಿಯರಾಗಿ, ಅದು ಕೂಡ ಅದರಲ್ಲಿ ವೀಡಿಯೋ ಫೋಟೋಲ್ಲಿ ಕೊಟ್ಟಿದ್ದೀನಿ ನಾನು, ಅದು ಗೊತ್ತಾಗುತ್ತೆ. CC ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಕ್ಲೀನಾಗಿ. ಜ್ಯುವೆಲರಿ ಶಾಪಲ್ಲಿ ಮಚ್ಚು ಬೀಸ್ತಾನೆ ಅವ್ರಿಗೆ ಹೆದರ್ಕೊಂಡು, ಅಂದರೆ ಡಿಮ್ಯಾಂಡ್ ಮಾಡಿದ್ದು ಅವ್ರಿಗೆ 1 ಲಕ್ಷ ಕೇಳ್ತಾನೆ, ಅವರು ಕೊಡೋಲ್ಲ. ಮತ್ತು ನೆಕ್ಸ್ಟ್ ಡೇ ಅವರು 20,000 ಕೊಡ್ತಾನೆ. ಅದು ಓನರ್ ನೆಕ್ಸ್ಟ್ ಡೇ ಹೇಳ್ತಾನೆ, ಒಂದು ಸಲ ಮೀಡಿಯಾದವ್ರಿಗೆ ಹೇಳಿದ್ದಾರೆ, ಪ್ರೆಸ್ ಅವ್ರಿಗೆ ಹೇಳಿದ್ದಾರೆ, ಅದು ಕಾಪಿ ಇದೆ, ಅದು ಇದೆ. ಆಯಿತು ಅಂತವನು ಅದರದೇ ನಮಗೆ ಆಗ ಇಮಿಡಿಯೇಟಾಗಿ ಹೇಳಿಲ್ಲ ಅದು ಆಮೇಲೆ ಹೇಳ್ತಾರೆ ಅಷ್ಟೇ, ಎನ್ಕೌಂಟರ್ ಆದಮೇಲೆ ಗೊತ್ತಾಗ್ತದೆ ವಿಷಯ. ಅದು ಆಯಿತು, ಅದಾಯ್ತು. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹೋಗಿ ಅದು ಇದು ನಮ್ಗೆ ಅವ್ರಿಗೆ ಸ್ಟೇಷನ್ ಆಗ ಹೇಳೋದಿಲ್ಲ ಅವರು, ಯಾಕೆಂದ್ರೆ ಹೇಳ್ಬಿಟ್ರೆ ಮತ್ತೆ ಅವ್ನು ಸಾಯಿಸ್ಬಿಡ್ತಾರೆ ಓನರ್ನ. ಅವ್ರು ಅದಕ್ಕೆ ಅವ್ರು ಗಾಬರಿ ಸುಮ್ಮನೆ ಹೇಳ್ಬಿಟ್ರು, ಈ ಜ್ಯುವೆಲರಿ ಶಾಪ್ ನುಗ್ಗಿದ್ದು. ಆಮೇಲೆ ನೆಕ್ಸ್ಟ್ ಹೋಗಿ ಇನ್ನೊಂದು ಯಾರೊಬ್ಬನ ಬೈಕಲ್ಲಿ ಫಾಲೋ ಮಾಡ್ತಾ ಇನ್ನೊಂದು ಮಾತಾಡ್ಕೊಂಡು ಹೋಗಿ ಅವ್ನ ಮನೆ ಹತ್ರ ಹೋಗ್ಬಿಟ್ಟು ಅವನಿಗೆ ಹೊರಗಡೆ ಮನೆ ಸರಿ ಹೊಡೆದ್ಬಿಡ್ತಾನೆ ಮಚ್ಚು ಲಾಂಗಲ್ಲಿ. ಇವನೊಟ್ಟಿಗೆ ಇಬ್ಬರು ಇರ್ತಾರೆ ಎಲ್ಲ ಸೇರಿಕೊಂಡು, ರೌಡಿ ಟೀಮು ಹೊಡೆದ್ಬಿಡ್ತಾನೆ. ಹೊಡೆದೆಲ್ಲ ಬಿದ್ದು ಫುಲ್ ಸಿಕ್ಕಾಪಟ್ಟೆ ಇಂಜುರೀಸ್, ತಲೆ ಕೈ ಕಾಲು ಫುಲ್ ಎಲ್ಲ, ಅದೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಇದೆ. ಅದು ನೋಡಿದ್ರೆ ಅರ್ಥ ಪಡ್ತದೆ ಎಷ್ಟು ಅವನಿಗೆ ಇಂಜುರೀಸ್ ಆಗಿದೆ ಅಂದ್ಕೊಂಡು, ಭಯಂಕರ ಇಂಜುರೀಸ್ ಆಗಿದೆ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಪೆಟ್ಟಾಗಿದೆ ಅವನಿಗೆಲ್ಲ. ಅದನ್ನು ಭಾರಿ ಬೇಜಾರು ನೋಡೋದು. ಅಷ್ಟು ಆ ಥರ ಆಗಬಾರ್ದು ಮಾತ್ರ ಅವ್ರಿಗೆ. ಆ ಥರ ಹೊಡೆದ್ಬಿಟ್ಟು ಅವನಿಗೆ ಅಡ್ಮಿಟ್ ಆಗಿ ಇದಾಗ್ಬಿಟ್ಟಿದ್ದಾನೆ. ಅವನದೆಲ್ಲ ಅವನ ಹೊಟ್ಟೆಗೆ ಈ ಥರ ಇದಾಗಿದೆ, ಹೊಟ್ಟೆಗೆ ಇದು ಮಾಡಿದ್ದಾನೆ. ಅದೆಲ್ಲ ವೀಡಿಯೋ ಫೋಟೋನು ಇದೆ ಕ್ಲಿಯರ್ ಆಗಿದೆ ಎಲ್ಲ. ಅವನ ಕೈಗೂ ಇದಾಗಿದೆ. ಅವನು 1.5 ತಿಂಗಳು ಬದುಕೋದು ಹಾಸ್ಪಿಟ್ಲಲ್ಲಿ. ಅದ್ರಲ್ಲಿ ನಾನು ಹಿಡಿಯೋಕ್ಕೆ ಹೋದಾಗ ನನಗೆ ಮಚ್ಚಲು ಹೊಡೆದಂತೇಳಿ ನನಗೆ ಹೊಡೆದ್ಬಿಡ್ತಾನೆ ಮಚ್ಚಲು. ಅವನು ರೌಡಿ ನಾನು ಎನ್ಕೌಂಟರ್ ಮಾಡಿ ಹೋಗ್ತಾನೆ, ಮುಗೀತು, ಅವ್ನು ಕ್ಲೋಸ್. ರೌಡಿ ಹೋಯ್ತು. ರೌಡಿ ಹೋದ್ಮೇಲೆ ಮತ್ತೆ ಎಲ್ಲ ಏರಿಯಾ ಇನ್ನೂ ಕೂಲಾಗಿತ್ತು, ಎಲ್ಲ ರೌಡೀಸ್ ಏರಿಯಾ ಬಿಟ್ಟು ಹೋಗ್ಬಿಟ್ರು. ಅಫೆನ್ಸ್ ಎಲ್ಲ ಭಾರಿ ಕಮ್ಮಿ ಇತ್ತು, ಚೆನ್ನಾಗಿ ಮೇಂಟೈನ್ ಆಯ್ತು ಅಲ್ಲಿ. ನೋಡಿ ಇವನಿಗೆ ಪಾಪ ಇಷ್ಟೆಲ್ಲ ಹೊಡೆದಿದ್ದು ಎಲ್ಲ ಕಡೆ. ಅವ್ನ ಹೆಂಡತಿ ಕೂಡ ಕೈ ಕೊಡ್ತಿರ್ತಾನೆ, ಅವ್ರು ಕೊಡ್ತಿರ್ತಾನೆ. ಇವನೇ ಅವನು ಎನ್ಕೌಂಟ್ರಲ್ಲಿ ಇದಾದವನು ಇವನೇ ಪ್ರಶಾಂತ್ ಅಂತ ಅವನ ಹೆಸರು. ಇವನೇ ಆಗಿತ್ತು. ಆಯಿತಾ. ಇದು ಪಾಪ ಇವನಿಗೆ ಇಂಜುರ್ಡ್ ಪರ್ಸನ್, ಸಿಕ್ಕಾಪಟ್ಟೆ ಇಂಜುರೀಸ್ ಇದು ತುಂಬ ಇದೆ. ಇನ್ನು ಬೇಕಾದ್ರೆ ಆಮೇಲೆ ನೋಡಿದ್ದು ಗೊತ್ತಾಗ್ತದೆ, ತುಂಬ ಇದೆ. ಇಷ್ಟೆಲ್ಲ ಇಂಜುರೀಸ್ ಆಗಿ ಎಲ್ಲ ಇದಾಗ್ತದೆ, ಬೇಜಾರಾಗಿರ್ತಾರೆ. ಸೊ ಆಮೇಲೆ ಅದಾಯಿತು, ಅವನು ಎನ್ಕೌಂಟರ್ ಹೋದಾಯಿತು. ಆಮೇಲೆ ಅಲ್ಲಿಂದ ಸ್ವಲ್ಪ ದಿವಸದಲ್ಲಿ ಅವರು ಒಂದು ಎಲ್ಲ ಕಡೆ ದೂರೆಲ್ಲ ಕೊಟ್ಟರು ನನ್ನ ಮೇಲೆ. ಹಿಂಗೆ ಇವರು ಸುಮ್ಮನೆ ಎನ್ಕೌಂಟರ್ ಮಾಡಿಬಿಟ್ರು, ಹಿಂಗೆ ಅನ್ಕೊಂಡಂತೆಲ್ಲ ಫೇಕ್ ಎನ್ಕೌಂಟರ್ ಅಂತ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ 1 ವರ್ಷ ತನಕ ಇದೆ, ಏನಿಲ್ಲ, ಸುಮ್ಮನೆ ಇದ್ರು ಅಲ್ಲಿ ಯಶವಂತಪುರ ಸ್ಟೇಷನಲ್ಲಿ. ಇದಾಗಿ 1 ವರ್ಷ ತನಕ ಇದೆ, 1 ವರ್ಷ 2 ತಿಂಗಳು ತನಕ ಇದೆ. ಆಮೇಲೆ ಏನಾಯಿತು, ಆಗ ಫುಲ್ ಎಲ್ಲ ಕಡೆ ಚೇಂಜಸ್ ಆಗೋ ಸುದ್ದಿ ಬಂತು ಫುಲ್ ಕರ್ನಾಟಕದಲ್ಲಿ. ಆಗ ನಾನು ಏನು ಮಾಡಿದೆ, ನನ್ನ ಬ್ಯಾಚ್ಮೇಟ್ ಒಬ್ಬ ಪುರುಷೋತ್ತಮ ಅಂತ ಇದ್ದ, ಅವನಲ್ಲಿ ಮಡಿವಾಳದಲ್ಲಿದ್ದ. ಸೊ ಅವನಿಗೂ 2 ವರ್ಷ 2 ತಿಂಗಳಾಯಿತು, ನನಗೂ 2 ವರ್ಷ 2 ತಿಂಗಳಾಯಿತು ಇಲ್ಲಿ. ಸೊ ಅದಕ್ಕೆ ನಾನು ಹೇಳಿದೆ, ಇಬ್ಬರು ಚೇಂಜ್ ಆಗುತ್ತೆ, ಆಚೆ